ಜಾರಕಿಹೊಳಿ ಅವರು ಮಾಡುವಂತ ಒಂದು ಅಭಿವೃದ್ಧಿ ಪ್ರತಿಯೊಬ್ಬರ ಮಾರ್ಗದರ್ಶನದಲ್ಲಿ ಅವ್ರ ಕೈ ಬಲಪಡಿಸ್ಬೇಕಂತ ಹೇಳಿ ಈ ಬಾರಿ ನಿಜವಾಗ್ಲೂ ಕೂಡ ಬೆಳಗಾವನ್ನ ನಿಜವಾಗ್ಲೂ ಸ್ಮಾರ್ಟ್ ಸಿಟಿ ಮಾಡ್ಬೇಕನ್ನೋ ಒಂದು ಗುರಿಯಿಂದ ಇವತ್ತು ನಾ ಚುನಾವಣೆಗೆ ನಿಂತ್ಕೊಂಡಿದ್ದೀನಿ. 20 ವರ್ಷದಿಂದ ನೀವು ಅವ್ರಿಗೆ ಅಧಿಕಾರ ಕೊಟ್ಟು ನೋಡಿದ್ರಿ. ಅವ್ರು ಇವತ್ತು ನಿಮ್ ಮನಿ ಬಾಗ್ಲಿಕ್ಕೆ ಬರಾಕತ್ತಾರ. ಆದ್ರೆ ಅವ್ರು ಯಾವ್ದೂ ಕೂಡ ನಿಮ್ಮ ಹತ್ರ ಅವ್ರು ಮಾಡಿರುವಂತ ಕೆಲಸ ತಗೊಂಡ್ ನಿಮ್ ಮುಂದ್ ಬರಾಕತ್ತಿಲ್ಲ. ಅವ್ರು ಮಾಡಿದಂತ ಅಭಿವೃದ್ಧಿ ತಗೊಂಡ್ ನಿಮ್ ಮನಿ ಬಾಗ್ಲಿಕ್ಕೆ ಬರಾಕತ್ತಿಲ್ಲ. ಅವ್ರೇನ್ ಹೇಳಕತ್ತಾರು, ನೀವು ನನ್ ನೋಡಕ್ ಹೋಗ್ಬೇಡ್ರಿ, ನೀವು ಮ್ಯಾಲ ಇದ್ದಂತ ಕೇಂದ್ರದಾಗಿದ್ದಂತ ಪ್ರಧಾನ ಮಂತ್ರಿಗಳು ನೋಡು ಓಟ್ ಕೊಡ್ರಿ ಅನ್ನತ್ತಾರ. ನಾ ಇಷ್ಟೇ ಹೇಳ್ತೀನಿ ನಿಮಗ, ನಮ್ ತಾಯಿ 2014ರಾಗ ಲೋಕಸಭೆ ಚುನಾವಣೆಗೆ ನಿಂತಿದ್ರು. ಅವತ್ತು ಒಂದು ಸ್ಲೋಗನ್ ಹೇಳ್ತಾ ಇದ್ರು ಬಿಜೆಪಿ ಅವರು, ಏನಂತ, ಮೋದಿ ಜರೂರಿ ಹೈ ಅಂಗಡಿ ಮಜಬೂರಿ ಹೈ ಅಂತಿದ್ರು. ಆದ್ರೆ ಇವತ್ ನಾ ಏನ್ ಹೇಳಲಿಕ್ಕೆ ಬಯಸ್ತೀನಿ, ನಮಗ್ ಮಜಬೂರಿ ಎಂಪಿ ಯಾರು ಬೇಡ, ನಮಗ್ ಮಜಬೂತ್ ಎಂಪಿ ಬೇಕಂತ ಹೇಳಲಿಕ್ಕೆ ಬಯಸ್ತೀನಿ. ಮಜಬೂತ್ ಎಂಪಿ ಇದ್ರನೆ ಇವತ್ತು ನಮ್ ಕೆಲ್ಸ ಆಗ್ತಾವ. ಮಜಬೂತ್ ಎಂಪಿ ಇದ್ರನೆ ಇವತ್ತು ನಮ್ಮೆಲ್ಲ ಯುವಕರಿಗೆ ನೌಕರಿ ಸಿಗ್ತದೆ. ಮಜಬೂತ್ ಎಂಪಿ ಇದ್ರನೆ ನಿಜವಾಗ್ಲೂ ಕೂಡ ನಮ್ಮ ಬೆಳಗಾವಿ ಈ ರಾಜ್ಯದ 2ನೇ ರಾಜಧಾನಿ ಅಂತ ಹೇಳಕ ನಮಗ್ ಹೆಮ್ಮೆ ಆಗ್ತದೆ. ಇವತ್ತು ದೊಡ್ಡ ದೊಡ್ಡ ಫ್ಯಾಕ್ಟರಿ ಎಲ್ಲ ಹುಬ್ಳಿ ಅಂತ ಜಿಲ್ಲೆಗೆ ಹೋಗ್ತಾವ. ಹೈಕೋರ್ಟ್ ಹುಬ್ಳಿಗೆ ಹೋಗ್ತಿತ್ತು, IIT ಕಾಲೇಜ್ ಹುಬ್ಳಿಗೆ ಹೋಗ್ತಿತ್ತು. ನಮ್ ಯುವಕರಿಗೆ ನೌಕರಿ ಮಾಡಕ್ ಇಲ್ಲಿ ಬೇಕಾದಂತ ಸವಲತ್ತುಗಳೆಲ್ಲ ಹುಬ್ಳಿಗೆ ಹೋಗ್ತಾವ. ಇವನ್ನೆಲ್ಲ ಹುಬ್ಳಿಗೆ ತಗೊಂಡು ಹೋದ್ರೆ ಯಾರು? ಇವನ್ನೆಲ್ಲ ಹುಬ್ಳಿಗೆ ಯಾರು ತಗೊಂಡು ಹೋದ್ರ ಇವತ್ತು ನೀವು ಯೋಚನೆ ಮಾಡಿ. ದುರಾದೃಷ್ಟಕರ ಸಂಗತಿ ಏನಾದ್ರು ಹೇಳ್ಬೋದಂದ್ರ, ಇವತ್ ನನ್ನ ವಿರುದ್ಧ ನಿಂತ ಪಕ್ಷದ ಅಭ್ಯರ್ಥಿಯವರು ಕೂಡ ಹುಬ್ಳಿಯವರು, ನನ್ನ ವಿರುದ್ಧ ನಿಂತ ಅಭ್ಯರ್ಥಿಯವರು ಕೂಡ ಇವತ್ತು ಹುಬ್ಳಿಯವರು. ನಿಮಗ ಏನಾದ್ರೂ ನಾಳೆ ನಿಮ್ಮ ಸಣ್ಣದೊಂದು ಏನಾದ್ರು ಕೆಲಸ ಇತ್ತು, ನಿಮ್ಮ ಭಾಗದ ಅಭಿವೃದ್ಧಿ ಆಗ್ಬೇಕು, ನೀವೇನು ಹುಬ್ಳಿಗೆ ಹೋಗೋರೇನ? ಹುಬ್ಳಿಗೆ ಹೋಗೋರು ಇಲ್ಲೇ ನನ್ ಕರ್ಸ್ಕೊಳ್ಳೋರು? ನಿಮಗ್ ಸ್ಥಳೀಯ ವ್ಯಕ್ತಿ ಬೇಕು, ಏನ್ ದೂರಲ್ಲಿ ಇದ್ದಂತವ್ರೊಬ್ರು ವ್ಯಕ್ತಿ ಬೇಕು? ಇದು ನಮ್ ಬೆಳಗಾವಿ ಲೋಕಸಭೆ ಚುನಾವಣೆ, ಇದು ನಮ್ ಸ್ವಾಭಿಮಾನದ ಚುನಾವಣೆ, ಇದು ನಮ್ ಬೆಳಗಾವಿ ಜಿಲ್ಲೆಯ ಸ್ವಾಭಿಮಾನದ ಅಸ್ಮಿತೆಯ ಚುನಾವಣೆ. ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ತೀನಿ, ಈ ಬಾರಿ ನಿಮ್ ಮನೆ ಮಗನಾಗಿ ನನಗೊಂದು ಅವಕಾಶ ಕೊಡ್ತೀನಿ. ಯಾಕಂದ್ರ ನಮ್ ಬೆಳಗಾವಿಗೆ ಏನ್ ಬೇಕನ್ನೋದು ನನಗ್ ಬಹಳ ಚೆನ್ನಾಗ್ ಗೊತ್ತು. ಯಾಕಂದ್ರೆ ಇಲ್ಲೇ ಹುಟ್ಟಿದವ, ಇಲ್ಲೇ ಬೆಳೆದವ, ನಮ್ ಜನರ ಕಷ್ಟ ಸುಖ ಪ್ರತಿಯೊಂದು ನನಗ್ ಗೊತ್ತು. ಇಲ್ಲಿ ಆಡಿದಂತ ಎಲ್ಲಾ ಭಾಷೆ ನಾ ಬಹಳ ಚೆನ್ನಾಗಿ ಕಲ್ತ್ಕೊಂಡಿದೀನಿ. ನಾನು ಒಬ್ಬ ಇಂಜಿನಿಯರ್ ಅದೀನಿ, ನಾನು ಕೂಡ ಕಲ್ತಂತ ಅದೀನಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಕೆಲಸವನ್ನ ಬಹಳ ಗಮನ ಕೊಟ್ಟು ಇವತ್ತಿನವರೆಗೂ ನಾನು ನೋಡಿ ಕಲ್ತ್ಕೊಂಡಿದೀನಿ. ಬರುವಂತ ದಿನಮಾನದಾಗ ನಿಜವಾಗ್ಲೂ ಕೂಡ ನಮ್ ಬೆಳಗಾವಿಯನ್ನ ಸ್ಮಾರ್ಟ್ ಸಿಟಿ ಮಾಡ್ತೀನಿ ಅಂತ ಹೇಳಿ ಒಂದು ಗುರಿ ಇಟ್ಕೊಂಡು ಇವತ್ತು ನಾನು ಚುನಾವಣೆ ನಿಂತೀನಿ. ತಮ್ಮೆಲ್ಲರ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತೀನಿ, ನನಗೊಂದು ಅವಕಾಶ ಕೊಡ್ತೀನಿ. ನನ್ನ ಕ್ರಮ ಸಂಖ್ಯೆ ನಂಬರ್ 3 ಏನ್ ಹೇಳ್ರಿ? 3 ಕೈ ಚಿಹ್ನೆ ಹಾಕ್ತಿರಿ, ಓಟ್ ಹಾಕ್ತಿರಿ. ದಯವಿಟ್ಟು ತಾವು ಹಾಕ್ತಿರಿ, ತಮ್ಮ ಪರಿವಾರದವ್ರು ಎಲ್ಲರಿಗೂ ಕೂಡ ನೀವು ಹಾಕಿಸ್ರಿ. ಅದ್ರ ಜೊತೆಗೆ ತಮ್ಮ ಏರಿಯಾದಲ್ಲಿ ಇದ್ದಂತ ಎಲ್ಲರಿಗೂ ಕೂಡ ವಿನಂತಿ ಮಾಡಿ ಈ ಬಾರಿ ನನಗೆ ಅವಕಾಶ ಮಾಡಿಕೊಡ್ತೀನಿ. ಜೈ ಹಿಂದ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.